ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ತೊಂಡೆಕಾಯಿಲೊಂದು ಕೆಂಪು ಪಲ್ಯ ಮಾಡಿದ್ದೀನಿ, ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಗಂಜಿ, ಅನ್ನ ಎಲ್ಲದ ಕೂಡ ಬಹಳ ಚೆನ್ನಾಗಿರುತ್ತೆ. ಇದನ್ನು ಸುಲಭ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ. ಹಾಗೆ ಇವತ್ತಿನ ನನ್ನ ವಿಡಿಯೋ ತುಳು ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಒಂದೇ ಒಂದು ವಿಡಿಯೋ ಮಾಡಿದ್ದೀನಿ. ನೀವೆಲ್ಲರೂ ಇದನ್ನು ಸಪೋರ್ಟ್ ಮಾಡಬೇಕು, ಸಹಕಾರ ಮಾಡಬೇಕು, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಬೇಕು. ಬನ್ನಿ ನಾವು ನೋಡಿ ಬರುವ. ಇವತ್ತು ತೊಂಡೆಕಾಯಿದೊಂದು ಕೆಂಪು ಪಲ್ಯ ಮಾಡುವಲ್ಲ, ಇದು ಬಹಳ ಎಳೆಯದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಇವತ್ತು ರೌಂಡಾಗಿ ಕಟ್ ಮಾಡ್ತೀನಿ. ಎಡ್ಡೆ ಒಂಜಿ ಪಲ್ಯ ಮನ್ಪೊಲ್ಯತೆ ಮನೋಲಿದ ಪಲ್ಯ. ಮನೋಲಿ ಕಡಲೆ ಎಡ್ಡೆ ಹಾಪುಂಡು, ಅಂದರೆ ತೊಂಡೆಕಾಯಿ ಕಡಲೆ ಚೆನ್ನಾಗಿರುತ್ತೆ ಅಂತ. ನನ್ನ ತುಳು ಭಾಷೆ ಕೂಡ ಚೆನ್ನಾಗಿ ಬರುತ್ತೆ. ಒಂದು ಲತ್ತು ಮನೋಲಿ ತುಲೆಗೆ, ಅಂದರೆ ಇದು ಎಳೆ ತೊಂಡೆಕಾಯಿ ನೋಡಿ ಅಂತ ತುಳುವಲ್ಲಿ ಹೇಳೋದು, ಲತ್ತು ಮನೋಲಿ ಅಂತ. ಭಾರಿ ಖುಷಿ ಹಾಪುಂಡು ಮನೋಲಿದ ಪಲ್ಯ, ಅಂದರೆ ಭಾರಿ ಚೆನ್ನಾಗಿರುತ್ತೆ ಮನೋಲಿದ ಇದು ತೊಂಡೆಕಾಯಿ ಪಲ್ಯ ಅಂತ. ಹೀಗೆ ಕಟ್ ಮಾಡ್ತೀನಿ ಇವಾಗ ನಾನು ತೊಂಡೆಕಾಯಿನ. ಹೀಗೆ ಬೀಲ ಇದ್ದರೆ ಎಳೆಯ ತೊಂಡೆಕಾಯಿ ಅಂತ ಅರ್ಥ. ಇಂಚ ಬೀಲ ಉಪ್ಪುಡು, ಲತ್ತಿಗೆ ಇಂಚ ಬೀಲ ಉಪ್ಪುಂಡು. ಇಂಚನೆ ಕಟ್ ಮಾಡ್ಬೋದಕ್ಕೆ, ರೌಂಡಿಗೆ ಕಟ್ ಮಾಡ್ತೇವೆ. ಇನಿ ತುಳು ಬೊಕ್ಕ ಕನ್ನಡದ ರೆಡ್ ಭಾಷೆಡು ಕೂಡ ವೀಡಿಯೋ ಮಾಡ್ತೇವೆ. ಒಂದು ಹಿಂಚ ಕಟ್ ಮಾಡ್ಬೋದು, ಹೀಗೆ ಕಟ್ ಮಾಡಬೇಕು ನೋಡಿ. ನಮ್ಮೂರಲ್ಲಿ ಮದುವೆ ಊಟಕ್ಕೆಲ್ಲ ತೊಂಡೆಕಾಯಿನ ಹೀಗೆ ಕಟ್ ಮಾಡಿ ಪಲ್ಯ ಮಾಡೋದು. ಎಂಕಲ್ನ ಹೊರಡು ಪೂರ ಈ ಮನೋಲಿನ ಮದುಮೆದ ನುಪ್ಪು ಉಂಡತೆ ಇಂಚನೆ ಕಟ್ ಮಾಡ್ತದೆ ಸುಕ್ಕ ಮನ್ಪೇರು. ಅವು ತೂನಾಗ ಎಡ್ಡೆ ಹಾಪುಂಡು ಎಂಕ್ಲಿಗೆ ಇಂಚ ರೌಂಡ್ ಮುಂಚೆ ನೀನು ಅಂಚನೆ ಮನ್ಪು ಮಸ್ತ್ ಸಮಯ ಉಂಡು. ಏನು ಮನೋಲಿನ ಈ ಸೈಜಕ್ಕೆ ಕಟ್ ಮಾಡ್ತಂದು ತುಂಬ ಸಮಯ ಆಯಿತು ನಾನು ತೊಂಡೆಕಾಯಿನ ಈ ರೀತಿಯಾಗಿ ಕಟ್ ಮಾಡೋದೆ ಅಂತ ಹೇಳಿದ್ದು ನಾನು. ಹಾಗೆ ನನಗೆ ಎಲ್ಲ ಭಾಷೆ ಬರುತ್ತೆ, ಮಲಯಾಳಂ, ತುಳು, ಕನ್ನಡ, ತಮಿಳು, ಅಲ್ಪ ಸ್ವಲ್ಪ ಹಿಂದಿ, ಅಲ್ಪ ಸ್ವಲ್ಪ ಇಂಗ್ಲೀಷ್. ಮತ್ತು ತರಕಾರಿ ರೇಟೆಲ್ಲ ಸ್ವಲ್ಪ ಮೇಲೆ ಇರ್ತಾ ಇದೆ. ಬೊಕ್ಕಲ್ಲ ಕಾಯಿ ಕಜ್ಪದ ಪೂರ ಬೆಲೆ ನಿತ್ತು ಪೋಂದುಂಡು. ಇಂಚಿನ ಮನ್ಪೋಡು ತಿನ್ನೋಡತ್ತೆ ಇಂಕ್ಲೆ ತಿನ್ನಾಗ ಏತು ಬೆಲೆ ಅಂದ್ಲ ತಿನ್ನೋಡು ಅಂತ ಕೊಂಡ್ರೆ ಮುಂತೆ ಕಮ್ಮಿ ಮನ್ಪೋಡು ಆತೆ. ಏತೆ ದಾಲ ಇಡಿ ಹೆಜ್ಜಿ ಅಲ್ವಾ, ಸ್ವಲ್ಪ ತರೋದು ಕಮ್ಮಿ ಮಾಡಬೇಕು ನಾವು. 1 kg ತರುವಲ್ಲಿ ಅರ್ಧ kg, ಅಥವಾ ಅರ್ಧ kg ತರುವಲ್ಲಿ 1/4 kg. ಬೆಲೆ ಜಾಸ್ತಿ ಆಗಿದೆ ಅಂತ ಸಾಯ್ಲಿಕ್ಕಾಗಲ್ಲ. ಬೆಲೆ ಜಾಸ್ತಿ ಅಂದೊಂದು ಸಯ್ಯರ ಪೂಜತೆ ಬದುಕೋಡು ತಿನ್ನೋಡು ಇಂಚಿನ ಮನ್ಪುನೆ ಅಂಚ ಎಂಕಲ್ ನಾಂಜಿ ಕತೆ. ಇನ್ನೇನು ಬಿಸಿಲು ಬರುತ್ತಲ್ವ, ಈ ತೊಂಡೆಕಾಯಿನ ಉದ್ದಕ್ಕೆ ಕಟ್ ಮಾಡಿ ಮೊದಲು ತೊಳಿಬೇಕು. ಉದ್ದಕ್ಕೆ ಕಟ್ ಮಾಡಿ ಇದನ್ನು ಉಪ್ಪು ಬೆರೆಸಿ ಬಿಸಿಲಲ್ಲಿಟ್ಟು ಒಣಗಿಸಿದರೆ ನಮಗೆ ಅನ್ನ ರಸಮ್ ಜೊತೆ ಫ್ರೈ ಮಾಡಿ ತಿನ್ಬೋದು. ಮಾತೆರೆಗ್ಲ ಗೊತ್ತತ್ತೆ ತೊಂಡೆಕಾಯಿ ಸಂಡಿಗೆ ಮನ್ಪೇರ. ಅದಕ್ಕೆ ಜಾಸ್ತಿ ದಾಲ ಬೇಲೆ ಇಜ್ಜಿ ಒಂದು ಎಂಚ ಉದ್ದದ ಕೊಯ್ದು ನಾನು ಉಪ್ಪು ಪಡ್ದು ಚೂರು ದೈ ಪಡ್ದು ದೊಂಬೊಡು ದೀವೋಡು. 3 ದಿನ 4 ದಿನ ಅಡ್ಡೆ ದೊಂಬು ದೀಂಡ ಅಡ್ಡೆ ಒಂಜಿ ಕುರುಕುರು ರೆಡಿ ಆಪುಂಡು. అంటే ರುಚಿ ಉಪ್ಪುಂಡು. ಇದನ್ನು ಹಾಗೆ ಬೇಯಿಸಿದರೆ ಸಮಯ ತುಂಬ ಹಿಡಿಬೇಕಾಗುತ್ತೆ. ತೊಂಡೆಕಾಯಿ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ. ಕುಕ್ಕರಲ್ಲಿ ನಾವು ಬರೀ 2-3 ವಿಶಿಲ್ ಹಾಕಿದರೆ ಪಲ್ಯ ರೆಡಿಯಾಗುತ್ತೆ. ಈತೆ ಹೆಂಚಿನ ಪಣ್ಣಾಗುತ್ತೆ ಇಂದು ಅಂಚನೆ ಬೇರೆ ಬುಡಿಯರ ಬಲ್ಲಿ
ಪೊರ್ತಾಕೊಂಡು ಕುಕ್ಕರ್ಡು 2-3 ವಿಶಿಲಿಗೆ ಎಡ್ಡೆ ಬೇಯ್ತು ತಿಕ್ಕೊಂಡು ಬೊಕ್ಕ ಎಡ್ಡೆ ಸುಕ್ಕ ಹಾಕೊಂಡು 2-3-4 ವಿಶಿಲಿಗೆ ಪೂರ 4 ವಿಶಿಲ್ ಬೋಡಿಸಿ ಎಡ್ಡೆ ಕುಕ್ಕರ್ 2 ವಿಶಿಲ್ ಆರು ಅಂಚ ಇನ್ನು ಕುಕ್ಕರ್ಡ್ ಮನ್ಪುನೆ. ಹಾಗೆ ನಾನಿವತ್ತು ಕುಕ್ಕರಲ್ಲಿ ಪಲ್ಯ ಮಾಡೋದು. ಈಗೆಲ್ಲ ರೆಡಿ ಮಾಡಿ ಇಟ್ಟಿರಬೇಕು, ತೆಂಗಿನ ತುರಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ. ಎಡ್ಡೆ ಉಂಡು ಇನ್ನಿತ ಮನೋಲಿ ಕಡಲೆ ಭಾರೀ ಎಡ್ಡೆ ಹಾಕೊಂಡ್ರು ಎಂಕ್ಲೇನು ಊರ್ದ ಪೂರ ಕಜಿಪು ಪೂರ ಶೋಕತೆ ಅಲ್ವ ರೀ. ನಮ್ಮ ಊರ ಕಡೆಯದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕಾಸರಗೋಡು ಎಲ್ಲ ಅಡುಗೆಗಳು ಕೂಡ ಚೆನ್ನಾಗಿರುತ್ತೆ. ಬೇರೆ ಕಡೆ ಚೆನ್ನಾಗಿಲ್ಲ ಅಂತಲ್ಲ, ಇಲ್ಲಿದ್ದು ಇಲ್ಲಿ ಅಡುಗೆ, ಅಲ್ಲಿದ್ದು ಅಲ್ಲಿ ಅಡುಗೆ ಎರಡು ಕೂಡ ನನಗೆ ಇಷ್ಟ. ಪೂರ ಎಂಕಲ್ನ ಕರ್ನಾಟಕದ ಉಪ್ಪುನತ್ತೆ ಬ್ಯಾಂಗ್ಳೂರು ಉಡುಪಿ ಕಾಸರಗೋಡೆಲ್ಲ ಬಾರ್ಡ್ರೆ ಅವು ಕರ್ನಾಟಕದ ಲೆಕ್ಕನೇ ಉಂಡು. ಎಂಕ್ಲ ಎಂಚ ಮನ್ಪುನೆ ಕೇರಳದ ಒಂದು ಪನ್ಪುನೆ, ಕರ್ನಾಟಕದ ಜನ ಅಂತ ಪನ್ಪುನೆ ಅಂಚ ಪೂರ ಮನ್ಪು ಎಂಕಲ್ ಅಂಚ ಬಾರ್ಡರ್ ಅತ್ತೆ ನಮಕ್ ಪೂರ ಭಾಷೆ ಬರ್ಕೊಂಡು ಎನ್ನ ಫ್ಯಾಮಿಲಿ ತುಳು ಪಾತೆರ್ ನಕ್ಲು ಉಳ್ಳೇರು, ಮಲಯಾಳ ಪಾತೆರ್ ನಕ್ಲು ಉಳ್ಳೇರು, ಇತ್ತದೆ ಜೋಕ್ಲು ಬಜ್ಜಿ ಇಂಗ್ಲೀಷ್ ಹಿಂದಿ ಹೆಂಚಿನ ಮನ್ಪೇರು ಅಪ್ಪಜ್ಜಿ ಅಲ್ವಾ. ಇವಾಗಿನ ಮಕ್ಕಳು ಬರೀ ಇಂಗ್ಲೀಷ್ ಹಿಂದಿ ಬಿಟ್ಟರೆ ಬೇರೆ ಮಾತಾಡೋದಿಲ್ಲ. ಆದರೆ ನಮಗೆ ಜೊತೆ ಸೇರಿ ಕಲಿಬೋದು, ಅದೊಂದೇ ಒಂದು ಬೆನಿಫಿಟ್. ಇಂಗ್ಲೀಷ್ ಬಿಟ್ಟರೆ ಮಾತಾಡೋದೇ ಕಮ್ಮಿ ಬೇರೆ. ಈಗ ತೊಂಡೆಕಾಯಿ ಕಟ್ ಮಾಡಿದ್ದಾಯಿತು. ಇವಾಗ ಒಂದು ಈರುಳ್ಳಿ ಕಟ್ ಮಾಡಬೇಕು. ಎಂಕಲ್ನ ಮನೋಲಿ ಕಟ್ ಮಾಡ್ತದಾಂಡು ಅಂಚನೆ ಒಂಜಿ ಈರುಳ್ಳಿಲ್ಲ ಕಟ್ ಮನ್ಪೊಡು ಮಲ್ಲತ್ತು ಒಂಜಿ ಮೀಡಿಯಮ್ ಸೈಜದ್ದು. ಇಂಕೊಂಜಿ ಮಲ್ಲ ವೀಕ್ನೆಸ್ ಉಂಡು, ಎಂಕಿ ಬೇಜಾರು ಹಾಕ್ಕೊಂಡತ್ತೆ. ಬೇಜಾರು ಇಜ್ಜಂದ ಇಂದು ಎಂಚಿನ ಹ್ಯೂಮನ್ ಬೀಯಿಂಗ್ ಇಜ್ಜಿ ಪೂರ ಬೇಜಾರು ಹಾಕೊಂಡು ಎಂಕ ಜಾಸ್ತಿ ಬೇಜಾರಾನಾಗ ಎಂಚಿನ ತಿನ್ನೋಡು ನಾಡುವೆ ಇಲ್ಲೆಲ್ಲ ಎಂಚಿನ ಉಂಡು ಎಂಚಿನ ಇಜ್ಜಂಡ ತಾರಾಯಿ ತಿನ್ಪೆ, ಪಜ್ಜಿ ಕುಕ್ಕು ತಿನ್ಪೆ. ನಾನು ಇವಾಗ ಏನು ಹಿಡಿದು ಗೊತ್ತಾ, ನನಗೆ ಈ ಬೇಜಾರಾಗುತ್ತಲ್ವ, ಬೇಜಾರು ಇರುತ್ತಲ್ವ, ತಮ್ಮ ಎಲ್ಲ ತೀರಿ ಹೋಗಿದ್ದಲ್ವ, ತುಂಬ ಬೇಜಾರಿರುತ್ತೆ. ಆಗ ನಾನು ಬೇಜಾರಾಗುವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ನಾನು ಬೇಜಾರಾಗುವಾಗ ನನಗೆ ಏನಾದರೂ ತಿನ್ನಬೇಕು. ತೆಂಗಿನಕಾಯಿ ಅಥವಾ ಫ್ರಿಜ್ಜಲ್ಲಿ ಒಂದೊಂದ್ಸಲ ಏನು ಇರೋದಿಲ್ಲ ಅಲ್ವಾ, ಏನಿಲ್ಲಂದ್ರೂ ಕೊಬ್ಬರಿ ತೆಂಗಿನ ತುರಿ ಏನೋ ಒಂದು ತಿನ್ನಬೇಕು. ಅದು ನನ್ನ ಅಭ್ಯಾಸ. ನೋಡಿ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ತಗೊಂಡೆ. ಇದು ಕುಕ್ಕರಲ್ಲೇ ಬೇಯಿಸೋದಕ್ಕೆ ನಾನು ಸ್ವಲ್ಪ ದೊಡ್ಡದಾಗಿ ಕತ್ತರಿಸಿದೆ. ಇದಕ್ಕೆ ಕಾಯಿ ಮುಂಚಿ ಪಾಡಿಜಾನೆ ಕೆಂಪು ಮುಂಚಿದ ಪೌಡ್ರ್ ಪಾಡುವೆ. ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಹಾಕೋದಿಲ್ಲ, ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ ಅಥವಾ ಕೆಂಪು ಮೆಣಸಿನ ಪುಡಿ ಹಾಕ್ತೀನಿ. ಸ್ವಲ್ಪ ಅರಿಶಿಣ ಕೂಡ ಹಾಕಬೇಕು. ಕುಕ್ಕರಿಗೆ ನಾನು ಈ ತೊಂಡೆಕಾಯಿನ ಹಾಕಿದೆ. ಇವಾಗ ಪಲ್ಯಕ್ಕೆಲ್ಲ ಜಾಸ್ತಿ ಉಪ್ಪು ಹಾಕುವಾಗಿಲ್ಲ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಪಲ್ಯಕ್ಕೆ ಬೇಗ ಉಪ್ಪು ಎಳೆಯೋದು, ಹಾಗಾಗಿ ಆಮೇಲೆ ಅರ್ಧ ಸ್ಪೂನ್ ಉಪ್ಪು ಹಾಕಿದ ಮೇಲೆ ಇಲ್ಲಿ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಖಾರ ಕೂಡ ಜಾಸ್ತಿ ಆಗಬಾರ್ದು ಪಲ್ಯಕ್ಕೆಲ್ಲ. ಇಲ್ಲಿ ಕೂಡ ಅರ್ಧ ಸ್ಪೂನೇ ನಾನು ಖಾರದ ಪುಡಿ ತಗೊಳ್ಳೋದು. ಬೇಕಂದರೆ ಇನ್ನೊಂದು ಪಿಂಚ್ ಬೇಕಂದರೆ ಹಾಕ್ಕೊಳ್ಳಿ. ಇದನ್ನು ಇವಾಗ ತೊಂಡೆಕಾಯಿ ಮತ್ತು ಈರುಳ್ಳಿ ಇದೆಲ್ಲ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಮಿಕ್ಸ್ ಆಗಿ ಹೋಯ್ತಲ್ಲ ನೋಡಿ. ಈ ಮಿಕ್ಸ್ ಮಾಡಿದ ಮೇಲೆ 3 ವಿಶಿಲ್ ತೆಗಿಯೋದ್ರಿಂದ ನಾವು ಬೇಕಾದಷ್ಟು ನೀರೇ ಹಾಕಬೇಕು ನೋಡಿ, ಇಲ್ಲಾಂದರೆ ಅದು ಬಜ್ಜಿ ಆಗುತ್ತೆ. ಆಮೇಲೆ ಎಳೆ ತೊಂಡೆಕಾಯಿ ಇಷ್ಟೇ ನೀರು ಹಾಕಿದರೆ ಸಾಕು, ಇದರಲ್ಲೇ ಬೇಯಬೇಕದು. ಕೊನೆಯಲ್ಲಿ ನಾವು ಒಗ್ಗರಣೆ ಹಾಕೋಣ ನೋಡಿ, ಇಷ್ಟರಲ್ಲೇ ಬೇಯಬೇಕು. ಇತ್ತಾನ ಹೆಂಚಿನ ಪಣ್ಣೆ ಗೊತ್ತುಂಡ, ಇಂದು ಮನೋಲಿ ಈರುಳ್ಳಿ ಪಾಡಿಯೇನೆ, ಈರುಳ್ಳಿ ಪಾಡ್ದು ನಾನು ರುಚಿಗೆ ಏತ ಬೊಡು ಆತ ಉಪ್ಪು ಪಾಡಿಯೆ, ಚೂರು ಮಂಜಲ್ ಪುಡಿ, ಚೂರು ಖಾರದ ಪುಡಿ ಪಾಡಿಯೆ, ಇತ್ತೆ ಏತ ನೀರು ಬೋಡು ಇಂದು ಲತ್ತತೆ ಅಂಚ ಏತ ನೀರು ಬೋಡು ಅತೇ ನೀರು ಪಾಡಿನೆ. ಇತ್ತೇನ 3 ವಿಶಿಲ್ ತಂದು ಬರ್ಪೆ. 3 ವಿಶಿಲ್ ತಗೊಂಡು ಬರ್ತೀನಿ ಇವಾಗ.
ಈ ಕುಕ್ಕರಲ್ಲಿ ತೊಂಡೆಕಾಯಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಸಣ್ಣ ಒಂದು ಮೀಡಿಯಮ್ ಗಾತ್ರ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ. ಈಗ 2 ಬೆಳ್ಳುಳ್ಳಿ ಹೆಸಳು ಹಾಕಿದೆ. ಮಿಕ್ಸಿಯಲ್ಲಿ ಒಂದು ರೌಂಡು, ಅರ್ಧ ರೌಂಡ್ ಆದರೂ ಸಾಕು. ಪುಡಿ ಆಗಬೇಕಷ್ಟೇ, ಜಾಸ್ತಿ ಪುಡಿ ಆಗಬಾರ್ದು, ಪುಡಿ ಆಗಬೇಕು. 1 ಚಿಟಿಕೆ ಜೀರಿಗೆ ಹಾಕಿದೆ. ಇದನ್ನೀಗ ಪುಡಿ ಮಾಡ್ಕೊಂಡು ಬರಬೇಕು. ನೀರು ಹಾಕದೆ ಇತ್ತೆ ಕುಕ್ಕರ್ಡ್ ಬೇರದಿದೆ ಮನೋಲಿನ ಇತ್ತೆ 1 ಕಪ್ಪು ತಾರಾಯ್ದ ತುರಿ, 2 ಬೆಳ್ಳುಳ್ಳಿದ ಎಲೆ ಪೀಸ್, 1 ಪಿಂಚ್ ಜೀರಿಗೆ ಇದನ್ನು ಪುಡಿ ಮಂತಂದು ಬರೋಡಿತ್ತೆ. ನೀರು ಪಾಡಿರಬಲ್ಲಿ ಆ ಮಿಕ್ಸಿ ಎಲ್ಲಿ 1/2 ರೌಂಡ್ ತೂಲ ಇಂಚ ಪುಡಿ ಅಂಡ ಯಾರು ಇತ್ತೊಂದು ಎಲ್ಲಿ ರೌಂಡಿಗೆ ಪುಡಿ ಮಂತೆ ನೋಡಿ. ಹೀಗೆ ಪುಡಿ ಮಾಡಬೇಕು ತೆಂಗಿನ ತುರಿನ. ಒಂದೇ ಒಂದು ಚಿಕ್ಕ ರೌಂಡ್, ಜಾಸ್ತಿ ಪುಡಿ ಆಗಬಾರ್ದು. ಕೊನೆಗೆ ಅದು ತೊಂಡೆಕಾಯಿ ಬೆಂದಮೇಲೆ ಸೇರಿಸಿ ಒಗ್ಗರಣೆ ಹಾಕಲಿಕ್ಕಿದೆ. ಲಾಸ್ಟ್ಡಿಂದು ಆ್ಯಡ್ ಮಾಡ್ಬೋದು. ಬೊಕ್ಕ ಒಗ್ಗರಣೆ ಪಾಡೋಡು. ಈಗ ನಮ್ಮ ತೊಂಡೆಕಾಯಿ ಹೇಗಾಗಿದೆ ನೋಡೋಣ, ಬೆಂದಿದೆಯಾ ಅಂತ ನೋಡಿ. ಕರೆಕ್ಟಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ತುಲೆಗೆ ಎಂಕಲ್ ನಮ್ಮ ಮನೋಲಿ ಏತು ಬೇಯ್ತಂಡೆ ಎಡ್ಡೆ ಬೇಯ್ತಂಡೆ ಇತ್ತು ಒಂತ ನೀರುಂಡು ಒಂಚ ಉಪ್ಪೋಡು ನಮ್ಮ ತಾರಾಯ್ದ ಈ ಒಂಜಿ ತಾರಾಯಿ ಪುಡಿ ಮಂತಿನುಂಡತ್ತ ಅವನ್ನು ಪಾಡ್ಗ. ಈಗ ತೆಂಗಿನ ತುರಿನ ಹಾಕಿದ್ದೀನಿ ನಾನು. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಡ್ಡೆಡು ಮಿಕ್ಸ್ ಮಾಡ್ಕೊಡು. ಲಾಸ್ಟ್ ಒಗ್ಗರಣೆ ಪಾಡೋಡು. ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕೋಣ. ಅಲ್ಲಿ ಉಳಿಯುವ ನೀರೆಲ್ಲ, ಉಳಿದ ನೀರು ಅಲ್ಲಿ ಬತ್ತಿ ಹೋಗುತ್ತೆ. ಈ ನೀರುಂಡತ್ತೆ ಎಂಕ್ಲಿತ್ತೆ ಲಾಸ್ಟ್ಗ ಈ ಮನೋಲಿನ ಆಜಾರ ಪೋನಾಗ ಇಂದು ಈ ನೀರು ಪೂರ ಬತ್ತುಂಡು. ಪಾತ್ರೆ ಬೆಚ್ಚಾಯಿ ಬುಕ್ಕ ಒಂತ ತಾರಾಯ್ದ ಎಣ್ಣೆ ಪಾಡೋಡು. 1 ಸ್ಪೂನ್ ಪಾಂಡಾರು ನಿಕ್ಲಿಗೂ ಎಣ್ಣೆ ಬೋಡು ಅವನ್ನ ಪಾಡಲೆ. ಈಗ ಪಾತ್ರೆ ಬಿಸಿಯಾಗಿದೆ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದೆ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಈ ಎಣ್ಣೆಲ್ಲ ಎಡ್ಡೆ ಬೆಚ್ಚವಡು. ಇತ್ತೆ ಸಾಸಿವೆ ಪಾಡೋಡು. ಬೊಕ್ಕ ಕರಿಬೇವು ಸೊಪ್ಪು ಪಾಡೋಡು. ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಎರಡನ್ನೂ ಹಾಕಿದೆ. ಇತ್ತೆ ಬೇಯ್ತಿನ ಮನೋಲಿ ಪಾಡೋಡು. ಈಗ ನೋಡಿ ಬೆಂದಿರುವ ತೊಂಡೆಕಾಯಿನ ಹಾಕಿದೆ. ಇದೊಂದು ಆ ನೀರು ಬತ್ತೋ ತನಕ ಚೆನ್ನಾಗಿ ಸುಕ್ಕಾಗಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನೋಡಿ. ಈಗ ಸುಕ್ಕ 1-2 ನಿಮಿಷ ಈಗ ಬೆಂದರೆ ನಮ್ಮ ಸುಕ್ಕ ರೆಡಿ ಆಯಿತು. ಕುಕ್ಕರಲ್ಲಿ ಮಾಡಿದಾಗ ಬೇಗ ಆಗುತ್ತೆ. ಈ ನೀರು ಬತ್ತುವಾಗ ಚೆನ್ನಾಗಿ ಒಂದು ಸೂಪರ್ ಸುಕ್ಕನೂ ಆಗುತ್ತೆ ನೋಡಿ. ಮತ್ತು ಈ ನೀರು ಉಂಡತ್ತೆ ಇಂದು ಈ ನೀರು ಆಜೋಡು ಆಜಾಯಿನ ಬುಕ್ಕ ಎಂಕಲ್ನ ಸುಕ್ಕ ರೆಡಿ ಹಾಕೊಂಡು ಮತ್ತು ಹೈ ಫ್ಲೇಮ್ ಮಾಡಿ ನಾನು ಗ್ಯಾಸ್ದಿದೆ. ಇತ್ತೆ ಎಂಕಲ್ನ ಸುಕ್ಕ ರೆಡಿಯ ಒಂದು ಬೈದಂಡೆ ನೋಡಿ. ನಮ್ಮ ಸುಕ್ಕ ರೆಡಿ ಆಗ್ತಾಯಿದೆ. ಇನ್ನೇನು ಸ್ವಲ್ಪ ನೀರಿದೆ, ಅದು ಬತ್ತಬೇಕು ನೋಡಿ. ಸ್ವಲ್ಪ ಒಂಚೂರು ನೀರು ಇರಬೇಕು, ಫುಲ್ ಡ್ರೈ ಕೂಡ ಆಗಬಾರ್ದು. ಈಗ ನಮ್ಮ ತೊಂಡೆಕಾಯಿ ಸುಕ್ಕ ರೆಡಿ ಆಯಿತು ನೋಡಿ. ನಮ್ಮ ಮನೋಲಿದ ಸುಕ್ಕ ರೆಡಿ ಅಂಡು ಪೂರ ಎಲ್ಲ ಇಲ್ಲಡೆ ಮಂತದ ತೂಲೆ ಭಾರಿ ಶೋಕ್ ಹಾಕ್ಕೊಂಡು ಗಂಜಿಗೆ ಪೂರ ಭಾರಿ ಎಡ್ಡೆ ಹಾಕ್ಕೊಂಡು ಹಾಗೆ ಮನೇಲಿ ಎಲ್ಲರೂ ಮಾಡಿ ನೋಡಿ. ನನ್ನ ಈ ಒಂದು ವಿಡಿಯೋ ನೋಡಿ ನನಗೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಹಾಗೆ ನನ್ನ ಅಡುಗೆಯನ್ನು ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೊಂದು ಒಳ್ಳೆಯ ಅಡುಗೊಂದಿಗೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಬರ್ತೀನಿ. ಇನ್ನು ಕನ್ನಡ, ಮಲಯಾಳಂ ಹೀಗೆಲ್ಲ ಬೇರೆ ಬೇರೆ ಭಾಷೆಯನ್ನು ಮಿಕ್ಸ್ ಮಾಡಿ ಮಾತಾಡ್ತಾ
ಒಂದು ನಿಮಗೆ ತುಂಬ ಒಂದು ಎಕ್ಸ್ಟ್ರಾ ಮಜಾ ಕೊಡುವಂತಹ ವೀಡಿಯೋನ ಮಾಡ್ತೀನಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು. ಏನಾದರೂ ತುಳು ಭಾಷೆಯಲ್ಲಿ ತಪ್ಪು ಮಾತಾಡಿದರೆ ತುಳುವರೆಲ್ಲ ನನ್ನ ಕ್ಷಮಿಸಿ, ನಾನು ಕಾಸರಗೋಡವಳು. ಹಾಗಾಗಿ ಟಾಟಾ ಬಾಯ್, ಸಿ ಯು ಒನ್ಸ್ ಅಗೇನ್.